ಪಡಿತರ ಅಕ್ಕಿ ಮಾರಾಟ. ಪಡಿತರ ಅಕ್ಕಿ ಅಕ್ರಮ ದಾಸ್ತಾನು ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ಚಾಮರಾಜನಗರದಲ್ಲಿ 2 ಟನ್ ಪಡಿತರ ಅಕ್ಕಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ನೋಡಿ, ಬಡವರ ಹೊಟ್ಟೆ ಸೇರಬೇಕಾದಂತ ಅಕ್ಕಿ ಕಳ್ಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ. ಎಲ್ಲ ಕಡೆ ಇದು ಜಾಸ್ತಿ ಆಗ್ತಾ ಇದೆ. ಪೊಲೀಸರು ದಾಳಿ ಮಾಡಿದ್ದಾರೆ ಅಕ್ರಮ ದಾಸ್ತಾನು ಮೇಲೆ. ಚಾಮರಾಜನಗರದಲ್ಲಿ 2 ಟನ್ ಪಡಿತರ ಅಕ್ಕಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಆಹಾರ ಇಲಾಖೆ ಮತ್ತು ಪೊಲೀಸರಿಂದ ಜಂಟಿ ಕಾರ್ಯಾಚರಣೆ ನಡೆದಿದೆ. ಸಾರಿಗೆ ಬಸ್ ನಿಲ್ದಾಣದ ಸಮೀಪದ ಶೆಡ್ನಲ್ಲಿ ಅಕ್ಕಿಯನ್ನ ಶೇಖರಿಸಿಟ್ಟಿದ್ರು ಖದೀಮರು. ಅನ್ನಭಾಗ್ಯ ಅಕ್ಕಿ ಖರೀದಿಸಿ ದಾಸ್ತಾನು ಮಾಡಿದ್ರು ಈ ಖತರ್ನಾಕ್ಗಳು. 3 ದಿನದ ಹಿಂದೆ ಕೊಳ್ಳೇಗಾಲದಲ್ಲಿ 3 ಟನ್ ಅಕ್ಕಿ ವಶಕ್ಕೆ ಪಡೆಯಲಾಗಿತ್ತು. ಏನ್ರಿ ಅನ್ನಭಾಗ್ಯದ ಅಕ್ಕಿರಿ ಇದು? ಬಡವ್ರ ಹೊಟ್ಟೆ ಸೇರ್ಬೇಕು, ಅವ್ರ ಹಸಿವು ನೀಗಿಸ್ಬೇಕಂತೇಳಿ ಸಿದ್ದರಾಮಯ್ಯನವರು ಜಾರಿಗೆ ತಂದಂಥ ಯೋಜನೆ ಇದು. ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ. ಅಲ್ರಿ, ಬಡವ್ರ ಶಾಪ ತಟ್ಟದೆ ಬಿಡುತ್ತೇನ್ರಿ ಇವ್ರಿಗೆಲ್ಲ. ಅಧಿಕಾರಿಗಳ ಶಾಮೀಲು ಇದರಲ್ಲಿ ಇದ್ದೇ ಇರುತ್ತೆ, 100% ಇರುತ್ತೆ. ಇಲ್ಲಿ ಯಾಲ್ರಿ ಯಾವನ ಹೋಗಿ ಅಲ್ಲಿ ಅಕ್ಕಿನ ಕದ್ಕೊಂಬರಕ್ಕಾಗುತ್ತಾ? ಸೊಸೈಟಿಗೆ ಹೋಗಿ ಅಧಿಕಾರಿಗಳ ಶಾಮೀಲು ಇದರಲ್ಲಿ ಇದ್ದೇ ಇರುತ್ತೆ. ತನಿಖೆ ಆಗಲ್ಲ, ಇವು ಎಲ್ಲ ಮುಚ್ಚಾಕ್ಬಿಡ್ತಾರೆ. ಅವನೊಬ್ಬನೇನು ಸಿಕ್ಕಾಕೊಂಡಿರ್ತಾನೆ, ಅವನ ಮೇಲೆ FIR ಹಾಕಿ ಅವನ್ನ ಸ್ವಲ್ಪ ದಿನ ಜೈಲಿಗೆ ಕಳಿಸ್ತಾರೆ ಅಷ್ಟೇ. ನೋಡಿ, 2 ಟನ್ ಅಕ್ಕಿ ವಶಪಡಿಸ್ಕೊಂಡಿದ್ದಾರೆ. ಎಲ್ಲ ರೇಷನ್ ಅಕ್ಕಿ ರೀ, ಬಡವ್ರದು. ಅಲ್ಲಿ ರೇಷನ್ನಾಗ ಸಿಗ್ತಾ ಇಲ್ಲ ಅಂತ ನಾವು ಹೊಡ್ಕೊಳ್ತಾ ಇದ್ದೀವಿ, ನಾವು ಇಲ್ಲಿ ಬಾಯಿ ಬಡ್ಕೊಳ್ತಾ ಇದ್ದೀವಿ. ಯಾಕೆ ರೇಷನ್ ಸಿಗ್ತಾ ಇಲ್ಲ? ನೋ ಸ್ಟಾಕ್ ಬೋರ್ಡು ಸೊಸೈಟಿ ಮುಂದೆ ಸರ್ಕಾರದಿಂದ ಹೋಗ್ತಾ ಇದೆ ಅಕ್ಕಿ. ಕೆಲವು ಕಡೆಗಳಲ್ಲಿ ಅದೆಲ್ಲ ಹೋಗ್ತಾ ಇದೆ, ಕಾಳಸಂತೆಯಲ್ಲಿ ಹೋಗ್ತಾ ಇದೆ. ಸೊಸೈಟಿಗೆ ಹೋಗಿ ಅಲ್ಲಿಂದ ಬೇರೆ ಕಡೆ ದಾಸ್ತಾನು ಆಗ್ತಾ ಇದೆ. ಆಹಾರ ಮತ್ತು ಪೊಲೀಸ್ ಇಲಾಖೆಯವರು ಭರ್ಜರಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ನೋಡ್ತಾ ಇದ್ದೀವಿ, 2 ಟನ್ ಅಕ್ಕಿ, ಪಡಿತರ ಅಕ್ಕಿ ಇದು. ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಪೊಲೀಸ್ ಇಲಾಖೆಯವರು. ಯಾರು ಅವನು ಕತನ, ಅವನಿಂದ ಯಾರಿದ್ದಾರೆ, ಯಾವ ಸೊಸೈಟಿಯವನು ಇದರಲ್ಲಿ ಪಾಲುದಾರ ಆಗಿದ್ದಾನೆ ಅಂದರೆ ನ್ಯಾಯಬೆಲೆ ಅಂಗಡಿಯವನು, ಅದೆಲ್ಲ ಪತ್ತೆ ಮಾಡಬೇಕು. ಯಾಕಂತ ಹೇಳಿದ್ರೆ ಈಗ ನೋಡಿ, ಅಲ್ಲಿ ಕಡಿಮೆ ದುಡ್ಡಿಗೆ ಖರೀದಿಯನ್ನು ಮಾಡಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಅದನ್ನು 3 ಪಟ್ಟು 4 ಪಟ್ಟು ರೇಟ್ಗೆ ಮಾರಾಟ ಮಾಡಿ ಇವರು ತಮ್ಮ ಖಜಾನೆಯನ್ನು ತುಂಬಿಸಿಕೊಳ್ತಾ ಇದ್ದಾರೆ. ಕೊಳ್ಳೇಗಾಲದಲ್ಲಿ ಮೊನ್ನೆ 3 ಟನ್ ಅಕ್ಕಿಯನ್ನು ಇದೇ ರೀತಿಯಾಗಿ ದಾಸ್ತಾನು ಮಾಡಿದ ಅಕ್ಕಿಯನ್ನು ಅಕ್ರಮವಾಗಿ ವಶಪಡಿಸಿಕೊಳ್ಳಲಾಗಿತ್ತು.